ಬಿದಿರು ಮತ್ತು ಬ್ರಹ್ಮನ ನಡುವೆ ನಡೆದ ಒಂದು ಚಿಕ್ಕ ಸಂಭಾಷಣೆ. ಬಿದಿರೊಂದು ದಿನ ಬ್ರಹ್ಮನಿಗೆ ಎದುರಾಗಿ ಬೇಸರದಿ ಕೇಳ್ತಂತೆ, ಬೇಕಿತ್ತೇ ಈ ನಿನ್ನ ಸೃಷ್ಟಿಯೊಳಗೆ ನನ್ನದೊಂದು ಪಾತ್ರ. ಹೂವಿಲ್ಲ, ಹಣ್ಣಿಲ್ಲ, ದಣಿದು ಬಂದವರಿಗೆ ನೆರಳು ನೀಡಲಾಗಲಿಲ್ಲ. ಅದಕ್ಕೆ ಬ್ರಹ್ಮ ನಗ್ತಾ ಹೇಳ್ತಾನಂತೆ, ಯಾಕೆ ಸಾಧ್ಯವಿಲ್ಲ, ಮನಸ್ಸು ಮಾಡಿ ನೋಡೊಮ್ಮೆ ಅಂತ ಬಿದಿರಿಗೆ ತಿಳಿಸ್ತಾನಂತೆ. ಆವಾಗ ಬಿದಿರು ಹಠ ಹಿಡಿದು ಬೆಳೆಯುತ್ತಂತೆ. ಬಟ್ಟೆ ಒಣ ಹಾಕುವ ಕೋಲಾಯಿತಂತೆ, ಕೃಷ್ಣನ ಕೈಯಲ್ಲಿ ಕೊಳಲಾಯಿತಂತೆ, ಮಕ್ಕಳ ತೂಗುವ ತೊಟ್ಟಿಲಾಯಿತಂತೆ, ಸುಮಂಗಲಿಯರು ಕೊಡುವ ಬಾಗಿನಕ್ಕೆ ಮರವಾಯಿತಂತೆ, ಬಡಬರ ಗುಡಿಸಲಿಗೆ ನೆರಳಾಯಿತಂತೆ, ಬಿದಿರಿನ ಬುಟ್ಟಿ ಆಯಿತಂತೆ, ಮನುಷ್ಯನಿಗೆ ಒಂದು ಹುಟ್ಟು ಹೇಳಿತಂತೆ. ಬಿದಿರು ನನ್ನಿಂದೇನಾಗದು ಎಂದು ಕೈ ಚೆಲ್ಲದಿರು ಮನುಜ, ಮನಸ್ಸು ಮಾಡಿ ನೋಡೊಮ್ಮೆ ಅಂತ. ವಾಸ್ತವ, ಪರ್ವತದಿಂದ ಹರಿಯುವ ನದಿಗೇನು ತಿಳಿದಿದೆ ತನ್ನ ಪಯಣ ಎಲ್ಲಿಗೆಂದು? ಗಿಡದಲ್ಲಿ ಅರಳಿದ ಹೂವಿಗೇನು ತಿಳಿದಿದೆ ತನ್ನ ಸಮರ್ಪಣೆ ಯಾವ ದೇವರ ಪಾದಕ್ಕೆಂದು? ಸ್ವಚ್ಛಂದವಾಗಿ ಬೀಸುವ ಗಾಳಿಗೇನು ತಿಳಿದಿದೆ ತನ್ನ ಚಲನೆ ಯಾವ ದಿಕ್ಕಿಗೆಂದು? ವೈರಾಗ್ಯ, ದ್ವೇಷ, ಅಸೂಯೆ ಏತಕ್ಕೆ ಮನದಲ್ಲಿ ಪ್ರತಿದಿನವೂ ಅಚ್ಚರಿ ಕಾದಿರುವ ಈ ಬದುಕಿಗೇನು ತಿಳಿದಿದೆ ತನ್ನ ಭವಿಷ್ಯ ಎತ್ತ ಸಾಗುವುದೆಂದು? ಬಾಲ್ಯದ ನೆನಪು, ಅರಿದ ಸಮವಸ್ತ್ರ ತೂತಾದ ಜೀವಿನೊಳಗೊಂದು ನಾ ಕಾಣೆಯ ಹುಸಿನಗು, ದಣಿದಷ್ಟು ಆಟ, ಅಮ್ಮನ ದಿಟ್ಟನೆಯ ನೋಟ, ಬಡತನದ ನೋವು, ಆ ನೋವಲ್ಲೊಂದು ನೆಮ್ಮದಿಯ ಚಾಪು, ಪ್ರತಿಯೊಂದು ಗಾಯದ ನೋವಿನೊಳಗೆ ಕಲಿತ ಪಾಠಗಳೆಷ್ಟು. ಕಾಲಚಕ್ರವು ಸರಿದವು ವಯಸ್ಸಿನ ಪರದೆಯೊಂದಿಗೆ, ಮರೆಯಾದವು ಬಾಲ್ಯದ ನೆನಪುಗಳು ಗಾಯದ ಕೂಗಿನೊಂದಿಗೆ.